ಇಂದ್ರ ಮತ್ತು ವರುಣರು ಎಲ್ಲ ಕೆಲಸಗಳಲ್ಲಿ ಜೊತೆಯಾಗಿ ಇದ್ದು, ಅಂದರೆ ಇಂದ್ರ ಮತ್ತು ವರುಣ ಈ ಇಬ್ಬರೂ ಕೂಡ ಮಳೆ ಮತ್ತು ತುಂಬಿಕೊಂಡ ಕಡಲಿನ ಸಂಬಂಧಿಗಳು. ಈ ಸಂಬಂಧ ಹೇಗೆ ಪ್ರಕೃತಿಯಲ್ಲಿ ಅತ್ಯಂತ ಅನ್ಯೋನ್ಯವಾಗಿರುತ್ತೋ ಹಾಗಿರುವ ಗೆಳೆಯನೊಬ್ಬ ನನಗೆ ನೀನು ಸಿಕ್ಕಿಬಿಟ್ಟಿ ಅಂತ. ಅಂದರೆ ಒಂದೊಂದು ಉದಾಹರಣೆ ಕೊಡುವಾಗಲೂ ಒಂದು ದೈವಿಕವಾದ ಚಿಂತನೆಗಳನ್ನು ಕೊಡ್ತಾರೆ. ಕೆಲವೊಮ್ಮೆ ಗ್ರಹಗಳ ನಡುವಿನ ಸಂಬಂಧವನ್ನು ಹೇಳುವಾಗ ಜ್ಯೋತಿಷದ ಚಿಂತನೆಗಳು ಒಳಗೆ ಮೂಡ್ತವೆ. ಇನ್ನು ಕೆಲವೊಮ್ಮೆ ಪ್ರಕೃತಿಯ ಯಾವುದೋ ವಿಷಯವನ್ನು ಹೇಳುವಾಗ ಅಲ್ಲಿಯ ಸಸ್ಯಗಳ, ಪ್ರಾಣಿಗಳ, ಕ್ರಿಮಿಗಳ, ಕೀಟಗಳ ಸಂಬಂಧವನ್ನು ಇಟ್ಟುಕೊಂಡು ಮನುಷ್ಯನ ವರ್ತನೆ ಹೇಗಿರುತ್ತೆ ಅನ್ನೋದನ್ನು ಪ್ರಕಟಿಸ್ತಾರೆ. ಇದು ಭಾರತದಲ್ಲೂ ಹೀಗೆ ಬೇಕಾದಷ್ಟಿದೆ, ರಾಮಾಯಣದಲ್ಲೂ ಬೇಕಾದಷ್ಟಿದೆ. ಯಾಕೆ ಈ ಎಚ್ಚರಿಕೆ ಇರಬೇಕು ಅಂತಂದರೆ, ಶಾಸ್ತ್ರ ಅಥವಾ ಪುರಾಣ ಭಾರತಗಳನ್ನು ಓದುವಾಗ ನಮಗೆ ಪ್ರಕೃತಿಯ ಸಂಬಂಧ ಇಲ್ಲದೆ ಹೋದರೆ ಎಷ್ಟೋ ಸಂಗತಿಗಳದ್ದು ಯಾಕೆ ಬಂತು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಗ್ರಹಗಳ ಉದ್ದೇಶ ಏನು ಅಥವಾ ಆ ವಿಷಯ ಗೊತ್ತಿದ್ದಾಗ ಇಲ್ಲಿಯ ಘಟನೆಗೆ ಹೆಚ್ಚು ಅರ್ಥವನ್ನು ತುಂಬಿಕೊಳ್ಳುವಷ್ಟು ನಮಗೆ ಕೆಲವೊಂದು ಸರ್ತಿ ಅವರು ಪೂರ್ತಿ ಬಿಡಿಸಿ ಹೇಳೋದಿಲ್ಲ. ಇದರಂತೆ ಎಷ್ಟು ಹೇಳಿಬಿಡ್ತಾರೆ. ಅದರಂತೆ ಅಂದರೆ ಯಾಕೆ ಹಾಗಂತೆ? ಕಚ್ಚಪೋ ಯಥಾ ಅಂತ ಹೇಳಿಬಿಡ್ತಾರೆ. ದೇವರು ಹೇಗೆ ರಕ್ಷಣೆ ಮಾಡ್ತಾನೆ ಅಂದರೆ ಕಚ್ಚಪದಂತೆ. ಆಮೆ ಅಂತ ರಕ್ಷಣೆ ಮಾಡುವುದು ಅಂದರೆ ಏನು? ಆಮೆಯ ಚರ್ಯೆ ಗೊತ್ತಿದ್ದರೆ 10,000 ಕಿಲೋಮೀಟರ್ನಷ್ಟು ದೂರದಲ್ಲಿಯೂ ತನ್ನ ಮರಿಗಳನ್ನು ಇಲ್ಲಿಂದ ನೆನೆದು ಅವುಗಳಿಗೆ ಪುಷ್ಟಿಯನ್ನು, ಆಹಾರವನ್ನು ತುಂಬುವಂತಹ ಶಕ್ತಿ ತಾಯಿಗೆ ಇದೆ ಹೇಗೋ ಹಾಗೆ ಭಗವಂತ ಎಲ್ಲೋ ದೂರದಲ್ಲಿದ್ದರೂ ಕೂಡ ತನ್ನನ್ನು ನಂಬಿದಂತಹ ಭಕ್ತನ ಕಡೆಗೆ ಪ್ರೀತಿಯನ್ನು ಹರಿಸುವುದರಲ್ಲಿ ಭಗವಂತನಿಗೆ ಸಹಜವಾದ ಸಾಮರ್ಥ್ಯ ಇದೆ. ಅಲ್ಲಿಗೆ ಬಂದೇ ಬೆನ್ನು ತಟ್ಟಿಯೇ ತಲೆ ಮೇಲೆ ಕೈ ಇಟ್ಟೆ ಅಥವಾ ಏನಾದರೂ ಎತ್ತಿಕೊಟ್ಟೇ ಅವನಿಗೆ ಸಹಾಯ ಮಾಡಬೇಕು ಅಂತಿಲ್ಲ. ಈ ಪ್ರಕೃತಿಯ ನಿಯಮವೂ ಕೂಡ ಒಂದು ಸಣ್ಣ ದೃಷ್ಟಾಂತ ಭಗವಂತನ ವಿಷಯದಲ್ಲಿ. ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಭಗವಂತನಿಗಿದೆ. ಆದರೆ ಇದರಲ್ಲಿ ಒಂದು ಪ್ರಕೃತಿಯ ಬಗ್ಗೆ ಎಚ್ಚರ ಇದ್ದರೆ ಆಗ ಅಲ್ಲಿನ ಒಂದು ವಿಸ್ಮಯದ ಜೊತೆಗೆ ಪರಮಾತ್ಮ ಇನ್ನೆಷ್ಟು ವಿಸ್ಮಯ. ಜೇಡದಂತೆ ಸೃಷ್ಟಿ ಮಾಡ್ತಾನೆ. ಏನು ಜೇಡದಂತೆ ಸೃಷ್ಟಿ? ಮತ್ತೆ ಆ ಜೇಡದ ಪ್ರಕ್ರಿಯೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಆದರೆ ತಾನು ಆ ಬಲೆಯೊಳಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಹೇಗೋ ಇಡೀ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದರೂ ತಾನು ಮಾತ್ರ ಆ ಜಗತ್ತು ಸಂಸಾರವೆಂಬ ಬಲೆಯಲ್ಲಿ ಆತ ಸಿಲುಕುವುದಿಲ್ಲ. ಅಷ್ಟೇ ಅಲ್ಲ, ತಾನು ಸೃಷ್ಟಿಸಿದಂತಹ ಅದೇ ಎಳೆಯನ್ನು ಮತ್ತೆ ಪೂರ್ತಿಯಾಗಿ ತನ್ನ ನಾಭಿಕಮಲದಿಂದ ಒಳಕ್ಕೆ ಎಳ್ಕೊಳ್ಳುತ್ತದೆ. ಹೇಗೆ ಜೇಡ ಎಳ್ಕೊಳ್ಳುತ್ತೋ ಹಾಗೆ ಅದು ತಿನ್ನುವ ಪದಾರ್ಥವಾಗಿ ಜೀರ್ಣ ಆಗಿ ಹೋಗುವುದಿಲ್ಲ. ಸೃಷ್ಟಿಯಾದ ವಸ್ತುವನ್ನು ಮತ್ತೆ ಒಳಕ್ಕೆ ಎಳೆದುಕೊಂಡು ಮತ್ತೆ ಬೇಕಾದಾಗ ಹೊರಕ್ಕೆ ನೂಲನ್ನು ಎಸೆದು, ಮೇಣವನ್ನು ಎಸೆದು ತನ್ನ ಬಲೆಯನ್ನು ಕಟ್ಟಿಕೊಳ್ಳುತ್ತೆ ಅನ್ನುವ ರೀತಿಯಲ್ಲಿ ಭಗವಂತನ ಸೃಷ್ಟಿ ಮತ್ತು ಸಂಹಾರ ಅನ್ನೋದು ಅವನಿಗಾಗಿ ಯಾವುದು ಮಾಡ್ತಾ ಇಲ್ಲ, ಇಡೀ ಈ ಬಲೆಯನ್ನು ಹೆಣೆಯುವುದಕ್ಕಾಗಿ ಆಗ್ತಾ ಇದೆ. ಇಲ್ಲಿ ಯಾವುದೂ ಅವನ ಹೊಟ್ಟೆಯ ಆಹಾರ ಆಗುವುದಿಲ್ಲ ಅನ್ನುವ ರೀತಿಯ ಅನೇಕ ಚಿಂತನೆಗಳು ಪ್ರಕೃತಿಯ ವೈಶಿಷ್ಟ್ಯದೊಂದಿಗೆ ತುಂಬಿ ಬರುತ್ತೆ. ಹೀಗೆ